ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಮೀನಾಕ್ಷಿ ಮಾಲ್ ವಿಸಿಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಎಲ್ಲಿ ಹೋಗ್ತಿದ್ದೀವಿ ಜಾನಪ್ಪ? ಇವತ್ತು ನಾವು ಮೀನಾಕ್ಷಿ ಮಾಲ್ ಹೋಗ್ತಾ ಇದ್ದೀವಿ. ಯಾಕೆ? ಸುಮ್ಮನೆ ನನ್ನ ಹೆಂಡತಿ ಒಂದ್ಸತಿ ಹೋಗಿಲ್ಲ ಬೆಂಗಳೂರಿಗೆ ಬಂದಾಗಿಂದ. ಒಂದ್ಸತಿ ಆದ್ರೆ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರೋಣ ಅಂತ. ನಾವು ಯಾವಾಗಲೂ ಕೆಲಸದ ಬ್ಯುಸಿಯಲ್ಲೇ ಇರ್ತೀವಿ, ರಜೆಗಳಿರಲ್ಲ. ಏನು ಇವತ್ತು ಹೋಗ್ಬೇಕಂತ ಅನಿಸಿದೆ ಡ್ಯೂಟಿ ಆದ್ಮೇಲೆ. ಕೆಲಸದ ರಜೆಗಳೆಲ್ಲ ಆಲ್ಮೋಸ್ಟ್ ನಾವು ಬೆಂಗಳೂರು ಮೈಸೂರು ಓಡಾಡ್ತೀವಿ. ರಜೆದಾಗೆಲ್ಲ ಮೈಸೂರಿಗೆ ಓಡಾಡ್ತಾ ಇರ್ತೀವಿ, ಬೆಂಗಳೂರಿಗೆ ಓಡಾಡೋಕ್ಕಾಗಲ್ಲ. ಇವತ್ತು ಡ್ಯೂಟಿ ಆದಮೇಲೆ ನನ್ನ ಹೆಂಡತಿಗೆ ಹೇಳಿದೆ ಹೋಗೋಣ ಅಂತ ರೆಡಿ ಆದ್ಲು. ಇಬ್ಬರು ಹೊರಟಿದ್ದೀವಿ. ಇವತ್ತು ಬೆಂಗಳೂರು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಅದ್ರಲ್ಲಿ ಒಂದು ಮೀನಾಕ್ಷಿ ಮಾಲು, ಇಸ್ಕಾನ್ ಟೆಂಪಲ್ ಒಂದ್ಸತಿ ಆಲ್ರೆಡಿ ನೋಡಿದೀವಿ, ವಿಸಿಟ್ ಮಾಡಿದೀವಿ. ಇಟ್ ಇಸ್ ಬೈ ವಾಟ್ ಮೆಟ್ರೋ. ಇಟ್ಸ್ ವಿತ್ ಮೆಟ್ರೋ. ನಾವು ಮೆಟ್ರೋದಲ್ಲಿ ಹೋಗಿದ್ದೀವಿ. ಮೆಟ್ರೋದಲ್ಲಿ ಫಸ್ಟ್ ಟೈಮ್ ಪ್ರಯಾಣ ನಾನು ಮಾಡಿದೀನಿ ನನ್ನ ಮಿಸಸ್ ಜೊತೆ. ಫಸ್ಟ್ ಟೈಮ್ ಮೆಟ್ರೋ. ಅದು ಕೂಡ ಅವಳದ ಆಸೆ ಇತ್ತು ಮೆಟ್ರೋದಲ್ಲಿ ಓಡಾಡಬೇಕು ಒಂದ್ಸತಿ ಆದ್ರೂ ಅಂತ. ಅದಕ್ಕೆ ಅವತ್ತು ಮೆಟ್ರೋದಲ್ಲಿ ಕರ್ಕೊಂಡು ಹೋಗಿದ್ದೆ. ಆಕ್ಚುಲಿ ಕಾರ್ ತಗೊಂಡು ಹೋಗಿದ್ದೆ, ಮೆಟ್ರೋ ಸ್ಟೇಷನ್ ಅಲ್ಲಿ ಪಾರ್ಕ್ ಮಾಡಿ ಅಲ್ಲಿಂದ ಮೆಟ್ರೋ ಅಲ್ಲಿ ಹೋಗಿದ್ವಿ. ಯಾವ ಮಾಲ್ ಅದು? ಗೋಪಾಲನ್ ಎಲ್ಲ ಎಂತ ಮಾಲ್ ಅದು? ಯಾವುದು? ಫೋರಂ ಮಾಲ್. ಫೋರಂ ಮಾಲ್ ಮಾತ್ರ ಮೆಟ್ರೋ ಇರೋದು. ಅಲ್ಲಿಂದ 1 ಕಿಲೋಮೀಟರ್ ಆಗುತ್ತೆ. ಇಟ್ಸ್ ಬೈ ವಾಕಬಲ್ ಡಿಸ್ಟೆನ್ಸ್. ವಾಕ್ ಮಾಡ್ಕೊಂಡೆ ಹೋಗ್ಬೋದು ಟೆಂಪಲ್ ವರ್ಗು. ಫೋರಂ ಮಾಲ್ ಅಲ್ಲಿ ನಾವು ಕಾರ್ ಪಾರ್ಕಿಂಗ್ ಮಾಡಿ ಫೋರಂ ಮಾಲ್ ಆಪೋಸಿಟ್ ಮೆಟ್ರೋ ಸ್ಟೇಷನ್. ಅದೇ ಮೆಟ್ರೋ ಸ್ಟೇಷನ್. ಅಲ್ಲಿ ಪಾರ್ಕ್ ಮಾಡಿ ನೆಕ್ಸ್ಟ್ ಗೋಣಿಗುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್. ಅದ್ ಬಿಟ್ರೆ ಇಲ್ಲಿ ಬನ್ನೇರಘಟ್ಟ ದೇವಸ್ಥಾನ ನೋಡಿದೀವಿ. ತುಂಬಾ ಸತಿ ವಿಸಿಟ್ ಮಾಡಿದೀವಿ. ಅದು ನಮಗೆ ತುಂಬಾ ಇಷ್ಟವಾದ ದೇವಸ್ಥಾನ, ಚಂಪಕಧಾಮ ದೇವಸ್ಥಾನ ಅಂತ. ಅದು ಇವ್ರ ಮನೆ ದೇವ್ರು ಕೂಡ ಹೌದು. ಹಾಗಾಗಿ ತುಂಬಾ ಸತಿ ಹೋಗಿದ್ದೀವಿ. ಮನೆ ದೇವರಂದ್ರೆ ಚಂಪಕಧಾಮದು ವೆಂಕಟೇಶ್ವರ ಮನೆ ದೇವರು. ಬಟ್ ಚಂಪಕಧಾಮದಲ್ಲಿ ಇರೋ ದೇವರು ವೆಂಕಟರಮಣ. ನಮ್ದು ಮನೆ ದೇವರು ಇದು ಗುಂಡ್ಲುಪೇಟೆ ತೆರಕನಾಂಬಿ ಹತ್ರ. ಯಾವುದು ನಮ್ಮ ಮನೆ ದೇವ್ರು ಹೇಳಿ? ಗುಂಡ್ಲುಪೇಟೆ ಹತ್ರ ತೆರಕನಾಂಬಿ. ಅಲ್ಲಿ ಮನೆ ದೇವರು. ಎಕ್ಸಾಕ್ಟ್ ದೇವಸ್ಥಾನದ ಹೆಸರು ಹೇಳಿ? ಹುಲಗನಮುರಡಿ ವೆಂಕಟರಮಣ ದೇವಸ್ಥಾನ ಸ್ವಾಮಿ. ಹೆಣ್ಣು ದೇವರು ಒಂದು ಕೊಲ್ಲಾಪುರ ಮಹಾಲಕ್ಷ್ಮಿ, ಮಹಾರಾಷ್ಟ್ರ ಸ್ಟೇಟ್. 3.7 ಕಿಲೋಮೀಟರ್ ಹೋಗೋಕ್ಕೆ ಇಲ್ಲಿ 17 ಮಿನಿಟ್ಸ್ ತೋರಿಸ್ತಿತ್ತು. ಬಿಕಾಸ್ ಅಷ್ಟು ಟ್ರಾಫಿಕ್ ಇತ್ತು ಬ್ಯಾಂಗ್ಳೂರ್ ರೋಡು. ಇದು ನಾವು ಹೋಗ್ತಾ ಇರೋದು ಬನ್ನೇರಘಟ್ಟ ರೋಡಲ್ಲಿ ಹೋಗ್ತಾ ಇದ್ದೀವಿ. ರೈಟ್ಗೆ ಹೋದರೆ ತುಮಕೂರಿಗೆ ಮೈಸೂರಿಗೆ ಎಲ್ಲ ನೈಸ್ ರೋಡ್ ಸಿಗುತ್ತೆ. ಲೆಫ್ಟಿಗೆ ಹೋದರೆ ಎಲೆಕ್ಟ್ರಾನಿಕ್ ಸಿಟಿಗೆ ನೈಸ್ ರೋಡ್ ಸಿಗುತ್ತೆ. ಸೊ ಆ ಜಂಕ್ಷನ್ ಸ್ವಲ್ಪ ಇನ್ನೂ ಟ್ರಾಫಿಕ್ ಆಗಿತ್ತು. ಹೋಗಬೇಕಾದ್ರೆ ನಮ್ಮದೇ ಫನ್ ನಡೀತಾ ಇರುತ್ತೆ. ಬಟ್ ಕಂಪ್ಲೀಟ್ ವಿಡಿಯೋ ಹಾಕಿದ್ರೆ ವಿಡಿಯೋ ಡ್ರ್ಯಾಗ್ ಆಗುತ್ತೆ. 21 ಮಿನಿಟ್ಸ್ ತೋರಿಸ್ತಾ ಇತ್ತು. ಸೊ ಹಾಗಾಗಿ ನಾನು ಜಸ್ಟ್ ಮೇನ್ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. 6 ನಿಮಿಷ ಲೇಟು. 6:15 ಬಂದಿದ್ದೀವಿ. 10 ನಿಮಿಷ ಅಲ್ಲ, 12 ಮಿನಿಟ್ಸ್. ಆ್ಯಕ್ಚುಲಿ 6 ಗಂಟೆ 4 ನಿಮಿಷ ರೀಚಿಂಗ್ ಅಂತ ತೋರಿಸಿತ್ತು. 8 ನಿಮಿಷ ಲೇಟ್ ಅಷ್ಟೇ. ನಾನು ಇದನ್ನ ಬಸ್ಸಲ್ಲಿ ಬರುವಾಗ ಏನೋ ನೋಡಿದ್ದೆ. ಈ 99 ದೋಸೆ ಅಂತ ಶಾಪ್ ಇದೆ. ಕ್ರೋಮನೂ ಇದೆ ಇಲ್ಲಿ, ಎಲ್ಲ ಇದೆ. ಹಾಗಾದ್ರೆ ಐಫೋನ್ ಶಾಪ್ ಮಾಡ್ಬಿಡೋಣ ಇವತ್ತು. ಮತ್ತೆ ಕೊಡ್ಸಲ್ವಾ? ದೆನ್ ಗ್ಲಾಸ್ ತುಂಬಾ ಡಸ್ಟ್ ಆಗಿದೆ ಅನ್ಸುತ್ತೆ. ಆಗಲಿ ಅಂತಂದ್ರೆ ಇಲ್ಲ. The cozy corner. ಎಂಟರ್ ಆಗ್ತಾ ಇದ್ದೀವಿ. ಫಸ್ಟ್ ಟೈಮ್ ನಮ್ಮ ಕಾರು. ಫಸ್ಟ್ ಟೈಮ್ ಮೀನಾಕ್ಷಿ ಮಾಲ್.
ಪಾರ್ಕಿಂಗ್ ಮಾಡುವಾಗ ಆಡಿಯೋ ಮ್ಯೂಟ್ ಮಾಡಿದೆ ಬಿಕಾಸ್ ನನಗೆ ಅಲ್ಲಿದು ಆ ಏರಿಯಾದು ಒಂದು ಸೌಂಡ್ಗೆ ನನಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು. ಇನ್ನು ಅದನ್ನೇನಾದರೂ ನಾನು ಯೂಟ್ಯೂಬ್ಗೆ ಹಾಕ್ಬಿಟ್ರೆ ನೋಡಿದವರೆಲ್ಲ ಇರಿಟೇಟ್ ಆಗಿಬಿಡ್ತಾರೆ. ಸೊ ಅಷ್ಟು ಸೌಂಡ್ ಇತ್ತು. ಸೊ ಹಾಗಾಗಿ ಅದನ್ನು ಮ್ಯೂಟ್ ಮಾಡಿದ್ದೀನಿ. ಒಳಗೆ ಹೋಗಬೇಕಾದ್ರೆ ನಮಗೆ ಏನೋ ಒಂದು ಕಂಪ್ನಿಯವರು ಏನೋ ಪ್ರಮೋಷನ್ ಮಾಡ್ತಾಯಿದ್ರು. ಸೊ ಅವರು ಡೀಟೇಲ್ಸ್ ಎಲ್ಲ ಬರ್ಸ್ಕೊಂಡ್ರು. ಅವರು ಡೀಟೇಲ್ಸ್ ಎಲ್ಲ ಬರ್ಸ್ಕೊಂಡಿದ್ದು ಯಾಕೆ ಅಂತಂದರೆ ಲಕ್ಕಿ ಡಿಪ್ಪಲ್ಲಿ ಏನೋ ಗಿಫ್ಟ್ಸ್ ಬರುತ್ತೆ ಅಂತ ಹೇಳಿ ಡೀಟೇಲ್ಸ್ ಬರ್ಸ್ಕೊಂಡಿದ್ರು. ಸೊ ನಾವು ಫಸ್ಟು 3rd ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 3rd ಫ್ಲೋರ್ ಬಂದ್ಬಿಟ್ಟು ಫುಡ್ ಕೋರ್ಟ್ ಇತ್ತು. ಸೊ ನಾವು ಹೊರಗಡೆ ಎಲ್ಲೂ ತಿನ್ನೋದಿಲ್ಲ. ಸೊ ಮೇಯ್ನಾಗಿ ನಮಗೆ ಟ್ರೆಂಡ್ಸ್ ಬೇಕಿತ್ತು. ಟ್ರೆಂಡ್ಸಲ್ಲಿ ಸ್ವಲ್ಪ ಟಿ ಶರ್ಟ್ಸ್ ಶಾಪ್ ಮಾಡೋಣ ಅಂತ ಹೋಗಿದ್ದು. ಬಟ್ ನಮಗೆ ಅಲ್ಲಿ ಕಲೆಕ್ಷನ್ಸ್ ಇತ್ತು, ಬಟ್ ಸೈಜ್ ಇಶ್ಯೂಸ್ ಆಯಿತು. ಸೊ ಹಾಗಾಗಿ ಅದನ್ನು ಅಲ್ಲೇ ಡ್ರಾಪ್ ಮಾಡಿದ್ವಿ. ಫಸ್ಟು ನಾವು ಹೋಮ್ ಶಾಪ್ ಸೆಂಟರ್ಗೆ ವಿಸಿಟ್ ಮಾಡಿದ್ವಿ. ಅಲ್ಲಿದು ಒಳಗಡೆ ಎಲ್ಲ ಶಾಪ್ ಹೇಗಿದೆ ಅಂತ ಎಕ್ಸ್ಪ್ಲೋರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಬಟ್ ಅದೆಲ್ಲ ಓನ್ ಹೌಸ್ಗೆ ಶಾಪ್ ಮಾಡಿದ್ರೆ ವರ್ತ್ ಅಂತ ಅನ್ನಿಸ್ತು. ನನ್ನ ಹಸ್ಬೆಂಡ್ಗಂತೂ ತುಂಬ ಇಷ್ಟ ಆಯಿತು. ಅವರು ನಾನು ಸ್ವಂತ ಮನೆ ಕಟ್ಟಿಸಿದಾಗ ಈ ಥರನೇ ಹಾಕ್ತೀನಿ, ಈ ಥರನೇ ಮಾಡ್ತೀನಿ, ಆವಾಗ ಇದನ್ನೆಲ್ಲ ಶಾಪ್ ಮಾಡೋಣ, ಅವರು ತುಂಬ ಎಕ್ಸೈಟೆಡ್ ಆಗಿದ್ದರು. ಸೊ ಟೋಟಲಿ ಓಮ್ ಶಾಪ್ ಚೆನ್ನಾಗಿದೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದ್ದಾವೆ. ಇದು ನಾನು ತೋರಿಸ್ತಾ ಇರೋದು ಸೋಪ್ ಬಾಕ್ಸ್ ನಿಮಗೆ. ಎಷ್ಟು ವೆಯ್ಟ್ ಇತ್ತು ಅಂದರೆ ಅಷ್ಟು ವೆಯ್ಟ್ ಇತ್ತು. ಬಟ್ ನೋಡೋಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸೊ ಓಮ್ ಶಾಪ್ ಬಗ್ಗೆ ನಮ್ಮಿಬ್ಬರ ಒಪಿನಿಯನ್ ಬಂದು ಓನ್ ಹೌಸ್ಗೆ ಇನ್ವೆಸ್ಟ್ ಮಾಡಿದ್ರೆ ವರ್ತ್ ಇದೆ ಅಂತ. ಬಿಕಾಸ್ ರೆಂಟೆಡ್ ಹೌಸಲ್ಲಿ ಇದ್ದರೆ ಈ ವರ್ಷ ಒಂದು ಮನೇಲಿ ಇರ್ತೀವಿ, ಮುಂದಿನ ವರ್ಷ ಇನ್ನೊಂದು ಮನೆಗೆ ಹೋಗ್ತೀವಿ. ಸೊ ಟ್ರಾನ್ಸ್ಪೋರ್ಟೇಷನಲ್ಲಿ ನಮಗೆ ಪ್ರಾಡಕ್ಟ್ ಅಥವಾ ನಾವೇನು ಶಾಪ್ ಮಾಡಿರ್ತೀವಿ ಮನೆಗೆ ಅಂತ ಅದೆಲ್ಲ ಹೊಡೆದೋಗ್ಬೋದು. ಸುಮ್ಮನೆ ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ ಆ ಗ್ಯಾಪಲ್ಲಿ ಥಿಂಗ್ಸ್ ಎಲ್ಲ ಹಾಳಾಗುತ್ತೆ. ಸೊ ಓನ್ ಹೌಸಿಗೆ ಮಾಡಿಕೊಂಡ್ರೆ ವರ್ತ್. ಈಗ ನಾವು iPlanet ಅಂತ ಒಂದು ಐಫೋನ್ ಶಾಪ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ಸದ್ಯದಲ್ಲೇ ಪ್ಲ್ಯಾನಿಂಗ್ ನಡೀತಾ ಇದೆ. ಐಫೋನ್ ಶಾಪ್ ಮಾಡಬೇಕು, ಐಫೋನ್ 15+ ಶಾಪ್ ಮಾಡಬೇಕು ಅಂತ. ಸೊ ಅದ್ರ ಫೀಚರ್ಸ್ ಚೆಕ್ ಮಾಡೋಣ ಅಂತ ಹೋಗಿದ್ವಿ. ಅದನ್ನು ಚೆಕ್ ಮಾಡಾದಮೇಲೆ ನಮಗೆ ತುಂಬ ಹಸಿವಾಗ್ತಾ ಇತ್ತು. ಸೊ ಈವ್ನಿಂಗ್ ಅವ್ರ ಡ್ಯೂಟಿಯಿಂದ ಬಂದಮೇಲೆ ನಾವು ಜಸ್ಟ್ ಟೀ ಅಷ್ಟೇ ಕುಡ್ಕೊಂಡು ಹೋಗಿದ್ದಿದ್ದು. ಹಾಗಾಗಿ ಹೊರಗಡೆನೇ ಏನಾದರೂ ತಿನ್ನೋಣ ಅಂತ ಹೇಳಿ, ಸೊ ಹಾಗಾಗಿ ಆಚೆ ಹೋಗಿ ಸ್ಯಾಂಡ್ವಿಚ್ ತಿನ್ಕೊಂಡು ಬಂದು ಮತ್ತೆ ಶಾಪ್ ಮಾಡೋಣ ಅಂತ ಹೇಳಿ ಮತ್ತೆ ಒಳಗೆ ಹೋದ್ವಿ. ನಾನಿದ್ರ ಮಧ್ಯದಲ್ಲಿ ಸ್ವೀಟ್ ಕಾರ್ನ್ ತಿಂತಾ ಇದ್ದೆ. ಅಲ್ಲಿ ಲೆಮನ್ ಗ್ರಾಸ್ ನೋಡಿ, ಲೆಮನ್ ಗ್ರಾಸೇ ಬೆಳೆಸಿದ್ದಾರೆ. ನನಗಂತೂ ಲೆಮನ್ ಗ್ರಾಸ್ ತುಂಬ ಇಷ್ಟ. ಜೀನ್ಸ್ ಏನಾದರೂ ಹಾಕೊಂಡಾಗ ಹಾಕೋಬೋದು. ಟೈಟ್ ಆಗುತ್ತೆ ಇದು ನನಗೆ. ಚೆನ್ನಾಗಿದೆ ಅಲ್ಲ, ಏನಾಗುತ್ತೆ? ಇದಕ್ಕೆ ನೋಡಿ ಇಲ್ಲೇ
ಹೇರಿಯೋದು ಸ್ವಲ್ಪ ಟೈಮ್ ನಾನು ಹಾಕಿದ್ದೀನಿ, ಬಿಕಾಸ್ ನಿಮಗೂ ಗೊತ್ತಾಗಲಿ ಎಷ್ಟು ಸೌಂಡ್ ಇತ್ತು ಅಲ್ಲಿ ಅಂತ. ಸೊ ಈಗ ನಾವು ಹೊರಟಿದ್ದೀವಿ, ಎಕ್ಸಿಟ್ ಆಗ್ತಾ ಇದ್ದೀವಿ ಮಾಲಿಂದ. ಈ ಮಾಲಲ್ಲಿ ಏನಂತಂದರೆ ಫಾಸ್ಟ್ಯಾಗಲ್ಲೇ ಡಿಡಕ್ಟ್ ಆಯಿತು ಅವತ್ತು ಪಾರ್ಕಿಂಗ್ ಚಾರ್ಜಸ್ಸು. 70 ರುಪೀಸ್ ನಮಗೆ ಡಿಡಕ್ಟ್ ಆಯಿತು. ಅದು ಐ ಥಿಂಕ್ ಟೈಮಿಂಗ್ಸ್ ಮೇಲೆ ಅಮೌಂಟ್ ಡಿಡಕ್ಟ್ ಆಗುತ್ತೆ ಅನಿಸುತ್ತೆ. ಬಟ್ ಫಾಸ್ಟ್ಯಾಗಲ್ಲೇ ಡಿಡಕ್ಟ್ ಆಯಿತು. ಎಷ್ಟು ಅಪ್ಡೇಟ್ ಆಗಿದೆ ಟೆಕ್ನಾಲಜಿ ಅಂತಂದರೆ ವಾಪಸ್ ಹೋಗ್ತಾ ನಾವು ಹೊರ್ಗಡೆನೇ ಊಟ ಮಾಡ್ಕೊಂಡು ಹೋದ್ವಿ. ಮನೆಗೆ ಹೋಗೋ ಅಷ್ಟರೊಳಗೆ 9:50 ಆಗಿತ್ತು. ಸೊ 9:30 ಅಂದರೆ ನನ್ನ ಹಸ್ಬೆಂಡ್ಗೆ ಬಿಗ್ ಬಾಸ್ ನೆನಪಾಗುತ್ತೆ. ಬಿಗ್ ಬಾಸ್ನ ಅವ್ರು 9:30 to 11 ನೋಡಲೇಬೇಕು, ಇಲ್ಲಾಂದರೆ ಮಲಗೋದೇ ಇಲ್ಲ ಅವರು. ಒಂದೊಂದು ದಿವಸ ನೋಡಲ್ಲ, ಅಂಥ ದಿವಸದಲ್ಲಿ ನೆಕ್ಸ್ಟ್ ಡೇ ಅಥವಾ ಫೋನಲ್ಲೇ ನೋಡ್ತಿರ್ತಾರೆ. ಈ ಬಿಗ್ ಬಾಸ್ ಸೀಸನಲ್ಲಿ ಮಾತ್ರ ನನ್ನ ಹಸ್ಬೆಂಡ್ 11 o'clock ಬರೋದು ಮಲಗಕ್ಕೆ. ಇಲ್ಲ ಅಂತಂದರೆ ಅವ್ರಿಗೂ ಯೂಶ್ವಲ್ ಆಗಿ ಅವ್ರು 10 ಗಂಟೆಗೆಲ್ಲ ಮಲಗಿಬಿಡ್ತಾರೆ. ಬಿಕಾಸ್ ಅವ್ರಿಗೆ 8:30 ಮಾರ್ನಿಂಗೇ ಡ್ಯೂಟಿ ಇರುತ್ತೆ. ಹಾಗಾಗಿ ಅವ್ರದ್ದು ಪಕ್ಕಾ ಟೈಮಿಂಗ್ಸ್, ಊಟ ತಿಂಡಿ ಆಫೀಸ್, ಅವ್ರ ರೊಟೀನೇ ಒಂಥರ ತುಂಬ ಚೆನ್ನಾಗಿದೆ. ಸೊ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬರುವಾಗ 9:50 ಆಗಿತ್ತು. ಅವ್ರಿಗೆ ಆಲ್ಮೋಸ್ಟ್ 20 ಮಿನಿಟ್ಸ್ ಲೇಟ್ ಆಗಿಬಿಟ್ಟಿತ್ತು ಬಿಗ್ ಬಾಸ್ ನೋಡೋಕ್ಕೆ. ಸೊ ನಾನು ಅದನ್ನೇ ರೇಗಿಸ್ತಾ ಇದ್ದೆ, ಫಸ್ಟ್ ಬಿಗ್ ಬಾಸ್ ಆನ್ ಮಾಡ್ತೀರಾ ಅಲ್ವಾ ನೀವು ಅಂತ. ಆ್ಯಂಡ್ ಅವ್ರು ಅದನ್ನೇ ಮಾಡಿದ್ರು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಒತ್ತಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.